ನವೀನ್ ಎಂಬ ಯುವಕನು ಉತ್ತಮ ಇಂಜಿನಿಯರ್ ಆಗಲು ದೊಡ್ಡ ಕನಸು ಹೊಂದಿದ್ದ. ಅವನು ಒಂದು ಪ್ರಖ್ಯಾತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಾಗ ಅವನ ಕಣ್ಣಿನಲ್ಲಿ ಆಸೆಯ ಕನಸು ಹೊತ್ತಿತ್ತು. ಆದರೆ ಅದಕ್ಕೆ ಮುಂಚೆ ಅವನು ಕೇಳಿದ ಒಂದು ಪದ, ಅದು ಅವನನ್ನು ಹೊತ್ತೊಯ್ಯಿತು. ಯಶಸ್ಸು ಪ್ರಪಂಚವನ್ನು ಗೆಲ್ಲಬಹುದು, ಆದರೆ ಸೋಲು ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲಿದೆ. ಆದರೆ ನವೀನ್ಗೆ 10ನೇ ತರಗತಿ ಪ್ರಾರಂಭವಾದಾಗಲೇ ಅವನಿಗೆ ಹಲವು ಕಠಿಣತೆಗಳನ್ನು ಎದುರಿಸಬೇಕಾಯಿತು. ಕಾಲೇಜಿನಲ್ಲಿ ಅವನಿಗೆ ತೀವ್ರವಾಗಿ ಓದಲು ಸಮಯವಿರಲಿಲ್ಲ. ಆದರೂ ಅವನು ಬಹುಶಃ ಅಂಕಗಳು, ಪ್ರಾಜೆಕ್ಟುಗಳು ಮತ್ತು ಪರೀಕ್ಷೆಗಳಿಗೆ ಸೋತು ಹೋಗುತ್ತಾ ಅವನು ತನ್ನ ಕನಸುಗಳಿಗೆ ಮೊದಲು ಅರ್ಧ ಹೊತ್ತಿದ್ದನು. ಆದರೆ ಅವನು ಎಂದೂ ಒಪ್ಪಿಗೆಯಾದನು, ನಾನು ಇಲ್ಲಿಗೆ ಏನೂ ಸಾಧಿಸಲು ಬರುವುದಿಲ್ಲ. ಆದರೆ ಅವನು ಮಾಡಿದ ಮೊದಲ ತಪ್ಪು, ಸೋಲನ್ನು ನಂಬಿದ ಕೊನೆಯ ಕ್ಷಣ, ಅದು ಅವನ ಹೃದಯದಲ್ಲಿ ಪುನಃ ಹಂಬಲವನ್ನು ಕರೆದಿತು. ಒಂದು ದಿನ ನವೀನ್ ಅವನ ಕಲಿತ ನವೀನ ನಿಯಮಗಳಲ್ಲಿ ಮತ್ತೊಂದು ಪ್ರಕ್ರಿಯೆಯನ್ನು ರೂಪಿಸಿದನು. ಹೌದು, ಸೋಲಿಗೆ ಗೆಲುವು ಬೇಕಾದಷ್ಟೇ, ಯಶಸ್ಸಿಗೆ ಹೆಚ್ಚು ಪ್ರಯತ್ನ ಬೇಡ. ಆದುದರಿಂದ ಅವನು ಹೊಸ ಸಂಕಲ್ಪವನ್ನು ಹೊಂದಿದನು. ಅವನು ತನ್ನ ಗುರಿಯನ್ನು ಮತ್ತೆ ಪರಿಗಣಿಸಿ ಅದನ್ನು ಸಾಧಿಸಲು ಹೊಸ ಶ್ರದ್ಧೆಗಾಗಿ ಇವನ ಮನಸ್ಸು ಮಹತ್ವಪೂರ್ಣವಾಗಿತ್ತು. ನವೀನ್ ಮತ್ತೆ ಮತ್ತೆ ಪರೀಕ್ಷೆಗಳನ್ನು ಬಲವಾದ ಮನೋಭಾವದಿಂದ ಎದುರಿಸಿದನು. ಅವನು ಮುಂದುವರೆದಂತೆ ಪ್ರಗತಿ ಕಂಡು ಅವನು ಪರೀಕ್ಷೆಗಳನ್ನು ಬಯಸಿಕೊಳ್ಳುವ ಹೊತ್ತಿನಲ್ಲಿ ಅವನ ಯಶಸ್ಸು ಅಲ್ಲಿಂದ ಹೆಜ್ಜೆ ಹಾಕಿದನು. ಅದರ ಮೂಲಕ ಅವನು ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದನು. ಹರಿದು ಹೋಗುವ ಸಮಯದಲ್ಲಿ ನವೀನ್ ಅವರ ಸಾಧನೆಗಳು, ಅವನು ಸೋಲುಗಳನ್ನು ಹೇಗೆ ಗೆದ್ದಿದ್ದನ್ನು ಪ್ರಕಾರವೇ ಅವರ ಕನಸುಗಳನ್ನು ಗೆದ್ದಿತು.